ಹಲೋ ನಮಸ್ಕಾರ, ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್. ಏನಾಯಿತು ಗೊತ್ತಾ, ಇನ್ನೇನು 10 ನಿಮಿಷ ಇದೆ ಟ್ರೈನ್ಗೆ ಅನ್ನೋವಾಗ ಮನೆಯಿಂದ ಹೊರಟ್ವಿ. ನಮ್ಮ ಮನೆಯಿಂದ ಟ್ರೈನ್ ಸ್ಟೇಷನ್ಗೆ ರೀಚ್ ಆಗೋಕ್ಕೆ 15 ನಿಮಿಷ ಬೇಕು. ಆಟೋ ಅಣ್ಣಂಗೆ ಅಣ್ಣ ಬೇಗ ಹೋಗಿ ಅಂತ ಹೇಳಿದ್ವಿ. ಹೆಂಗೋ ಹೋದರೂ ನಮ್ಮ ಅದೃಷ್ಟಕ್ಕೆ ಟ್ರೈನ್ ಹೋಗಿರಲಿಲ್ಲ. ಈ ತಿಂಗಳು ಅಟೆಂಡ್ ಆಗ್ತಿರೋ 3ನೇ ಮದುವೆ ಇದು. ಸಖತ್ತಾಗಿ ರೆಡಿಯಾಗಿದ್ವಿ ಅಂದ್ಬಿಟ್ಟು ನಾನು ಅಪ್ಪ ತಂಗಿ ಎಲ್ಲ ಎಷ್ಟೊಂದು ಸೆಲ್ಫಿ ತೊಗೊಂಡ್ವಿ. ಆಮೇಲೆ ಟೈಮ್ ಪಾಸ್ ಅಂತ ಮಾರ್ತಾರಲ್ಲ ಈ ಬಟಾಣಿ, ಅದನ್ನೆಲ್ಲ ತಿನ್ಕೊಂಡು ಡೆಸ್ಟಿನೇಷನ್ವರೆಗೂ ಹೋದ್ವಿ. ಆಚೆಗಡೆ ಸೀನ್ರಿ ಮಾತ್ರ ಟಾಪ್ ನಾಚ್ ಆಗಿತ್ತು. ನೋಡ್ತಿದ್ದಂಗೆ ನಮ್ಮ ಸ್ಟೇಷನ್ ಬಂತು. ಸ್ಟೇಷನ್ ಇಳ್ಕೊಂಡು ಇನ್ನೊಂದು ಆಟೋ ತೊಗೊಂಡು ಮದುವೆ ಮನೆ ರೀಚ್ ಆದ್ವಿ. ಅಲ್ಲೋಗಿ ಎಲ್ಲರಿಗೂ ವಿಶ್ ಮಾಡಿ ಮಾತಾಡಿಸಿ ಎಲ್ಲ ಆದಮೇಲೆ ಎಲೆ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಈ ಸರ್ತಿ ಫಸ್ಟ್ ಟೈಮು ನಾನು ಮುದ್ದೆ ತಿಂದೆ ಮದುವೆನಲ್ಲಿ. ದ್ಯಾಟ್ ವಾಸ್ ದ ಸ್ಪೆಷಾಲಿಟಿ. ಅಲ್ಲಿ ಮದುವೆ ಮುಗಿಸ್ಕೊಂಡು ತಿರ್ಗಾ ಇನ್ನೊಂದು ಆಟೋ ತೊಗೊಂಡ್ವಿ. ಬಟ್ ಈ ಆಟೋದಲ್ಲಿ ಹಿಂದೆಗಡೆ ಕೂತಿದ್ವಿ. ಅದೇ ಒಳ್ಳೆ ಮಜಾ ಬಂತು. ಈ ಆಟೋ ತೊಗೊಂಡು ನಾವು ಹೋಗಿದ್ದು ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ. ಅಲ್ಲೋಗಿ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಾದ್ಮೇಲೆ ಇನ್ನೊಂದು ಆಟೋ ತೊಗೊಂಡು ಮತ್ತೆ ವಾಪಸ್ ಟ್ರೈನ್ ಸ್ಟೇಷನಿಗೆ ಬಂದ್ವಿ. ಟ್ರೈನ್ ಸ್ಟೇಷನಿಗೆ ಬರ್ತಾ ನಾನೇ ವಿಡಿಯೋ ಮಾಡ್ತಿದ್ದೀನಿ. ನನ್ನ ತಂಗಿ ಒಂದು ವಿಡಿಯೋ ಮಾಡೇ ನಂದು ಅಂತ ಕೇಳಿದೆ. ನೋಡಿ ಹೆಂಗೆ ಮಾಡಿದಾಳೆ ವಿಡಿಯೋ, ಹಿಂಗೆ ಮಾಡಿರೋದು ವಿಡಿಯೋ. ಅದಾದಮೇಲೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಒಂದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಬೆಂಗಳೂರು ಹೋಗೋ ಟ್ರೈನ್ ಬಂತು. ಹತ್ಕೊಂಡ್ವಿ, ಮನೆಗೆ ಬಂದು